ಶಿಕ್ಷಕನಿಗೆ ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ವಿಕಾಸದ ಪರಿಕಲ್ಪನೆ ಏನ್ ಪಾತ್ರ ಅರ್ಥ ಆಗಬೇಕಾಗತ್ತೆ. ಪರಿಕಲ್ಪನೆಗಳು ಅರ್ಥ ಆದ್ರೆ ಮಾತ್ರ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣ ಮೂಡಿಸ್ಲಿಕ್ಕೆ ಶಿಕ್ಷಕನಿಗೆ ಸಹಾಯಕ ಆಗತ್ತೆ. ಹಾಗಾಗಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಟಾಪಿಕ್ ಐತಲ್ಲ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಬೆಳವಣಿಗೆ ಮತ್ತು ವಿಕಾಸ, ಮಗುವಿನ ಬೆಳವಣಿಗೆ ಮತ್ತು ಅದರ ಜೊತೆಗೆ ವಿಕಾಸ, ಎರಡು ಏನ್ ಪಾತ್ರ ಒಂದಕ್ಕೊಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದಾವೆ. ಹಾಗಾದ್ರೆ ಇವುಗಳ ಕುರಿತು ಶಿಕ್ಷಕನಿಗೆ ಜ್ಞಾನ ತುಂಬಾ ಮುಖ್ಯ ಆಗತ್ತೆ. ಎರಡನೇ ಪಾಯಿಂಟ್ ಏನಂದ್ರೆ, ತರಗತಿಯ ಕಲಿಕೆಯ ಸ್ವರೂಪವನ್ನ, ತರಗತಿಯ ಕಲಿಕಾ ಮಟ್ಟ ಯಾವ ರೀತಿ, ಅದರ ಸ್ವರೂಪ ಯಾವ ರೀತಿ ಐತಿ ಅನ್ನೋದು ಶಿಕ್ಷಕರಿಗೆ ಜ್ಞಾನ ಬೇಕಾಗತ್ತೆ ಅಂತೇಳಿ. ನೆಕ್ಸ್ಟ್ ಪಾಯಿಂಟ್, ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನ ತಿಳಿದುಕೊಳ್ಳಲು. ಈಗ ಒಂದು ಬೋಧನಾ ವಿಧಾನ ಒಂದೇ ಮಗುವಿಗೆ ಏನ್ ಪಾತ್ರ, ಒಂದು ಮಗುವಿಗೆ ಅಪ್ಲೈ ಆಗಬಹುದು, ಇನ್ನೊಂದು ಮಗುವಿಗೆ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಶಿಕ್ಷಕನಿಗೆ ಹಲವಾರು ಬೋಧನಾ ವಿಧಾನಗಳ ಜ್ಞಾನ ಇರುತ್ತೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ವೈಯಕ್ತಿಕ ಭಿನ್ನತೆಗಳನ್ನ ಅರ್ಥ ಮಾಡಿಕೊಳ್ಳಲು. ತರಗತಿಯಲ್ಲಿ ಸಾಕಷ್ಟು ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಕ್ಕಳು ಇರ್ತಾವ. ಸೊ ವಿವಿಧ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಕ್ಕಳ ವೈಯಕ್ತಿಕ ಹಿನ್ನೆಲೆಗಳು ಏನ್ ಪಾತ್ರ ಬೇರೆ ಇರ್ತಾವ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನ್ ಪಾತ್ರ ವೈಯಕ್ತಿಕ ನಾವು ನೋಡ್ತೀವಿ. ನನ್ನಲ್ಲಿದ್ದಂಥ ಭಾವನೆಗಳು ಬೇರೆಯವರಲ್ಲಿ ಏನ್ ಪಾತ್ರ ಇರ್ಲಿಕ್ಕಿಲ್ಲ, ಬೇರೆಯವರಲ್ಲಿದ್ದಂಥ ಭಾವನೆಗಳು ಮತ್ತೊಬ್ಬರಲ್ಲಿ ಏನ್ ಪಾತ್ರ ಇರ್ಲಿಕ್ಕಿಲ್ಲ. ಹಾಗಾಗಿ ಈ ಪ್ರತಿಯೊಂದು ಮಗುವಿನಲ್ಲಿ ನಾವು ಏನ್ ಪಾತ್ರ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಹೇಳಿ ನೋಡ್ತೀವಿ. ಒಂದು ಸಬ್ಜೆಕ್ಟ್ ನಾವು ಅಪ್ಲೈಡ್ ಮೂಲಕ ಕಲಿಯುವುದು ಹೇಗೆ, ಬಹಳಷ್ಟು ಬುಕ್ಸ್ ಪಾತ್ರ ಹತ್ರ ಇರುತ್ತೆ. ಆ ಬುಕ್ಸ್ ಗಳನ್ನ ನೀವು ಓದಿದ್ರೆ ಏನಾಗುತ್ತೆ ಅಂದ್ರೆ ಅಪ್ಲೈಡ್ಗಳಿಗೆ ಸೊ ಕ್ವಶನ್ ಟಚ್ ಮಾಡೋದು ಏನ್ ಪಾತ್ರ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಇವತ್ತಿನ ಒಂದು ತರಗತಿ ಒಳಗೆ ನಾವು ಅಪ್ಲೈಡ್ ಕ್ವಶನ್ ಯಾವ ರೀತಿ ಟಚ್ ಮಾಡಬೇಕು, ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಟ್ರಿಕ್ಸ್ಗಳಿದಾವೆ, ಅವುಗಳನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತ ಸೊ ಬ್ರೀಫ್ ಆಗಿ ಹೋಗೋಣ. ಮತ್ತೊಮ್ಮೆ ತರಗತಿಗೆ ಸ್ವಾಗತವನ್ನು. ಸ್ನೇಹಿತರೆ, ಮುಖ್ಯವಾಗಿ ಈಗ ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಚಾಪ್ಟರ್ ಎಷ್ಟು ಅಂತಂದ್ರೆ 8 ಚಾಪ್ಟರ್. ಅಲ್ಲಿ ಬರ್ತಕ್ಕಂಥ ಮೊದಲನೇ ಚಾಪ್ಟರ್ ಅಲ್ಲಿ ನಾವು ಅಂದ್ರೆ ಒಂದು ಇತಿಹಾಸವನ್ನ, ಮತ್ತೆ ಒಂದು ವಿಧಾನಗಳನ್ನ, ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನ ಮತ್ತು ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈ ಮೊದಲನೇ ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ಡೈರೆಕ್ಟ್ ಕ್ವಶನ್ ಗಳನ್ನ ಕೇಳುವಂತ ಸಾಧ್ಯತೆ ಇದ್ರೆ, ಎರಡನೇ ಚಾಪ್ಟರ್ ಅಲ್ಲಿ ಏನ್ ಪಾತ್ರ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ, ಇಲ್ಲಿ ಮೋರ್ ದೆನ್ ಅಂಕಗಳು. ಎರಡನೇ ಚಾಪ್ಟರ್ ನ ಚೆನ್ನಾಗಿ ನಾವು ಅಧ್ಯಯನ ಮಾಡ್ಬೇಕು ಅಂತಂದ್ರೆ, ಅಥವಾ ಇದನ್ನ ನಾವು ಅಪ್ಲೈಡ್ ಕಲ್ತಾಗ ಏನಾಗತ್ತೆ ಅಂದ್ರೆ ಅಂಕಗಳು ನಾವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಹೆಚ್ಚು ನಾವು ಒತ್ತು ಕೊಡುವುದು ಯಾವ್ದು ಪಾತ್ರ, ಅಪ್ಲೈಡ್ ಬೇಸ್ಗಳಿಗೆ. ಹಾಗಾದ್ರೆ ಸ್ನೇಹಿತರೆ, ಮೊದಲನೇ ಟಾಪಿಕ್ ಅಲ್ಲಿ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಒಂದಿಷ್ಟು ಕಾನ್ಸೆಪ್ಟ್ಗಳು ನೇರವಾಗಿ ಕಲಿತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಮುಖ್ಯವಾಗಿ ಬರ್ತಕ್ಕಂಥ ಒಂದು ಮನೋವಿಜ್ಞಾನ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ, ಮನೋವಿಜ್ಞಾನ ಕಾನ್ಸೆಪ್ಟ್ ಇದರ ಒಂದು ಹಿನ್ನೆಲೆ ಅಥವಾ ಇದರ ಒಂದು ಇತಿಹಾಸವನ್ನು ನಾವು ಗಮನಿಸಿದಾಗ, ಮನೋವಿಜ್ಞಾನ ಈ ಏನ್ ಪಾತ್ರ ತತ್ವಶಾಸ್ತ್ರದ ಒಂದು ಭಾಗ, ಅಥವಾ ತತ್ವಶಾಸ್ತ್ರ ಅದಕ್ಕೆ ಒಂದು ಶಿಕ್ಷಣವಾಗಿರ್ತಕ್ಕಂಥ, ಅಥವಾ ಈ ಈ ಮನೋವಿಜ್ಞಾನ ಅನ್ನುವಂಥದ್ದು ಏನೊಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಮನೋವಿಜ್ಞಾನ ಈ ತತ್ವಶಾಸ್ತ್ರ ಅಂತ ಹೇಳ್ತಾರೆ. ತತ್ವಶಾಸ್ತ್ರದ ಯಾವಾಗ ಅದು ವೈಜ್ಞಾನಿಕವಾಗಿ ಮತ್ತೆ ಕ್ರಮಬದ್ಧವಾಗಿ ಅಧ್ಯಯನಕ್ಕೆ ಒಳಪಟ್ಟ ನಂತರ ಅದಕ್ಕೆ ಮನೋವಿಜ್ಞಾನ ಅಂತ ಹೇಳ್ತಾರೆ. ಹಾಗಾದ್ರೆ ಮನೋವಿಜ್ಞಾನವನ್ನ ನಾವು ಸೈಕಾಲಜಿ ಅಂತ ಕರಿತೀವಿ. ಈ ಸೈಕಾಲಜಿ ಅನ್ನುವಂಥದ್ದು ಅಂತಂದ್ರೆ ಸೈಕೆ ಮತ್ತು ಲಾಗಸ್ ಅಂತಕ್ಕಂಥ ಎರಡು ಪದಗಳಿಂದ ಏನ್ ಪಾತ್ರ ಹುಟ್ಟಿಕೊಂಡಿದೆ. ಸೊ ಈ ಎರಡೂ ಪದಗಳು, ಸೈಕೆ ಅಂದ್ರೆ ಆತ್ಮ ಅಂತ ಕರಿತೀವಿ, ಲಾಗಸ್ ಅಂದ್ರೆ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಮನೋವಿಜ್ಞಾನ ಅಥವಾ ಸೈಕಾಲಜಿ ಅಂತಂದ್ರೆ ಆತ್ಮದ ಅಧ್ಯಯನ ಅಂತ ಕರಿತೀವಿ. ಈ ಒಂದು ಸೈಕೆ ಮತ್ತು ಲಾಗಸ್ ಅಂತಕ್ಕಂಥ ಎರಡು ಪದಗಳು ಗ್ರೀಕ್ ಭಾಷೆಯಿಂದ ಏನ್ ಪಾತ್ರ ನಾವು ಅಪ್ಲೈಡ್ ಮಾಡ್ಕೊಂಡಿವಿ. ಹಾಗಾದ್ರೆ ಈ ಹಿಂದೆ ಮನೋವಿಜ್ಞಾನವನ್ನು ನಾವು ತತ್ವಶಾಸ್ತ್ರ ಅಂತ ಕರಿತೀವಿ. ತತ್ವಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನಕ್ಕೆ ಒಳಪಡಿಸಿದ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ಶಾಖೆ ಆಗಿರ್ತಕ್ಕಂಥದ್ದು ಮನೋವಿಜ್ಞಾನ. ಮನೋವಿಜ್ಞಾನದಲ್ಲಿ ನಾವು ಮತ್ತೆ ಏನ್ ಪಾತ್ರ ಎರಡು ರೀತಿಯಾಗಿರ್ತಕ್ಕಂಥ ಶಾಖೆಗಳು, ಒಂದು ಪ್ಯೂರ್ ಸೈಕಾಲಜಿ, ಇನ್ನೊಂದು ಅಪ್ಲೈಡ್ ಸೈಕಾಲಜಿ ಅಂತೇಳಿ ನೋಡ್ತೀವಿ. ಪ್ಯೂರ್ ಸೈಕಾಲಜಿ ಬರ್ತಕ್ಕಂಥ ಶಾಖೆಗಳೇ ಬೇರೆ, ಅಪ್ಲೈಡ್ ಸೈಕಾಲಜಿ ಒಳಗೆ ಬರ್ತಕ್ಕಂಥ ಶಾಖೆಗಳೇ ಬೇರೆ. ಅಪ್ಲೈಡ್ ಸೈಕಾಲಜಿ ಒಳಗ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂತ ಒಂದು ಶಾಖೆ ಬರುತ್ತೆ. ಸೊ ಅದ್ರ ಬಗ್ಗೆ ಏನ್ ಪಾತ್ರ ನಾವು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಮುಖ್ಯವಾಗಿ ಮನೋವಿಜ್ಞಾನದ ಅರ್ಥ, ಮನೋವಿಜ್ಞಾನದ ಅರ್ಥ ನಾನು ಹೇಳ್ತೀನಿ ನಿಮ್ಗೆ ಸ್ನೇಹಿತರೆ. ಅದರ ಪೂರ್ವ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಯಾವುದೇ ಒಂದು ಸಬ್ಜೆಕ್ಟಿನ ಪೂರ್ವ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಸಬ್ಜೆಕ್ಟಿನ ಒಟ್ಟಾರೆಯಾಗಿರ್ತಕ್ಕಂಥ ಅರ್ಥ ನಮ್ಗೆ ಏನ್ ಪಾತ್ರ ಬಹಳಷ್ಟು ಕನ್ಫ್ಯೂಸ್ ಆಗಿರುತ್ತೆ. ಹಾಗಾಗಿ ಇವತ್ತೇನಪ್ಪಾ ಅಂತಂದ್ರೆ ಮನೋವಿಜ್ಞಾನದ ಅರ್ಥವನ್ನು ನೋಡೋಕ್ಕಿಂತ ಮುಂಚೆ ಮನೋವಿಜ್ಞಾನದ ಪಿತಾಮಹ ಯಾರು, ಅಥವಾ ಸಾಂಪ್ರದಾಯಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತೇಳಿ ಪ್ರಶ್ನೆ ಕೇಳ್ತಾನ. ಸೊ ಎರಡು ಏನ್ ಪಾತ್ರ ಒಂದೇ ಅರ್ಥವನ್ನು ಕೊಡುತ್ತಾವ. ಮನೋವಿಜ್ಞಾನದ ಪಿತಾಮಹ ಅಂತಂದ್ರೆ ಫ್ರಾಯ್ಡ್, ಈತ ಜರ್ಮನಿ ದೇಶದ ಮನೋವಿಜ್ಞಾನಿ.
ಇನ್ನೊಂದು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾನ. ಸಾಂಪ್ರದಾಯಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳ್ತಾನ. ಅವಾಗ್ಲಾದ್ರೂ ಸಹಿತ ನಾವು ಏನ್ ಪಾತ್ರ ಫ್ರಾಯ್ಡ್ ಅಂತಾನೆ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ವಿಲ್ ಹೆಲ್ಮ್ ಓಂಟ್ ಅಂತೇಳಿ ಕರಿತೀವಿ ನಾವು. ಆಧುನಿಕ ಮನೋವಿಜ್ಞಾನದ ಪಿತಾಮಹ. ಇನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಎಲ್ಲ ತಾಂಡಾಯ್ಕ್ ಅಂತ ಹೇಳ್ಬೇಕಾಗತ್ತೆ. ಈ ಮೂರು ವ್ಯಕ್ತಿಗಳನ್ನ ನಾವು ಏನ್ ಪಾತ್ರ ಬೇಕಾಗತ್ತೆ. ಈ ವಿಲ್ ಹೆಲ್ಮಂಟ್ ಓಂಟ್ ಸಹಿತ ಜರ್ಮನಿ ದೇಶದ ಮನೋವಿಜ್ಞಾನಿ. ಇನ್ನು ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥದ್ದು ಮನೋವಿಜ್ಞಾನವು ಶಬ್ದದ ಉತ್ಪತ್ತಿ ಪ್ರಕಾರ ಇದೊಂದು ಆತ್ಮದ ಅಧ್ಯಯನವಾಗಿದೆ. ನೋಡಿ, ಶಬ್ದದ ಉತ್ಪತ್ತಿ ಪ್ರಕಾರ ಅಥವಾ ಪ್ರಪ್ರಥಮ ಬಾರಿಗೆ ಅರ್ಥೈಸಿದ್ರೆ ಹಾಗಾದ್ರೆ ಸ್ನೇಹಿತರೆ, ಮನೋವಿಜ್ಞಾನವನ್ನ ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಅಂತಕ್ಕಂಥ ಪದವನ್ನ 1590ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿ ರುಡಾಲ್ಫ್ ಗುಕೇಲ್ ಅಂತಕ್ಕಂಥ ವ್ಯಕ್ತಿ. ಈತನ ಸಹಿತ ಏನ್ ಪಾತ್ರ ಜರ್ಮನಿ ದೇಶದ ಮನೋವಿಜ್ಞಾನಿ. ಹಾಗಾದ್ರೆ ಮನೋವಿಜ್ಞಾನ ಶಬ್ದದ ಉತ್ಪತ್ತಿ ಪ್ರಕಾರ ಅಧ್ಯಯನ ಕರಿತೀವಿ. ಹಾಗಾದ್ರೆ ಆತ್ಮ ಅನ್ನುವಂಥದ್ದು ಎಲ್ಲಿ ಅಂತೇಳಿ ಸಾಕಷ್ಟು ಮನೋವಿಜ್ಞಾನ ಪ್ರಶ್ನೆ ಮಾಡಿದಾಗ ತನ್ನ ಸ್ವರೂಪವನ್ನು ಏನ್ ಪಾತ್ರ ಆತ್ಮದ ಅಧ್ಯಯನ ಅಂತೇಳಿ ಇರುತ್ತೆ. ಅದಾದ್ಮೇಲೆ ಅಧ್ಯಯನ ಅಂತ ಆಗತ್ತೆ. ಅದಾದ್ಮೇಲೆ ಪ್ರಜ್ಞೆ ಅಧ್ಯಯನ ಅಂತ ಆಗತ್ತೆ. ಅದಾದ್ಮೇಲೆ ಪ್ರಸ್ತುತ ಮನೋವಿಜ್ಞಾನವನ್ನ ಅಧ್ಯಯನ ಅಂತೇಳಿ ಭಾವಿಸ್ತೀವಿ. ಹಾಗಾದ್ರೆ ಮನೋವಿಜ್ಞಾನ ಅನ್ನುವಂಥದ್ದು ಆತ್ಮದ ಅಧ್ಯಯನ ಅಂತೇಳಿ ನಾವೇನ್ ಕರೆದೀವಿ. ಸೊ ಅದು ಯಾವ ರೀತಿ ತನ್ನ ಸ್ವರೂಪವನ್ನ ಬದಲಾಯಿಸ್ಕೊಳ್ತು ಅಂತಂದ್ರೆ, ಮುಖ್ಯವಾಗಿ ಆತ್ಮವನ್ನ ಏನು ಇತ್ತಲ್ಲ, ಆತ್ಮದ ಅಧ್ಯಯನ ಅಂತ ಏನ್ ಕರಿತಿದ್ರಲ್ಲ, ಅದಕ್ಕೆ ಸಾಕಷ್ಟು ಏನ್ ಪಾತ್ರ ಮನೋವಿಜ್ಞಾನಿಗಳು ಅಬ್ಜೆಕ್ಷನ್ ಮಾಡಿದ್ರು. ಎಲ್ಲಿದೆ ಆತ್ಮ ಅಂತ ಪ್ರಶ್ನೆ ಮಾಡಿದಾಗ ಯಾವುದು ಅಂತಂದ್ರೆ ಮನಸ್ಸಿನ ಅಧ್ಯಯನ ಅಂತ ಕರೆದ್ರು. ಹಾಗಾದ್ರೆ ಮನಸ್ಸು ಎಲ್ಲೈತೆ ಅಂತೇಳಿ ಸುಮಾರು ಮನೋವಿಜ್ಞಾನಿಗಳು ಅದನ್ನ ಪ್ರಶ್ನೆ ಮಾಡಿದಾಗ ಹುಟ್ಟಿಕೊಂಡಿರ್ತಕ್ಕಂಥದ್ದು ಪ್ರಜ್ಞೆಯ ಅಧ್ಯಯನ ಅಂತೇಳಿ ಕರೆದ್ರು. ಈ ಪ್ರಜ್ಞೆಯ ಅಧ್ಯಯನಕ್ಕೂ ಅಸ್ತಿತ್ವಕ್ಕೂ ಧಕ್ಕೆ ಬಂದಾಗ ಹುಟ್ಟಿಕೊಂಡಿರ್ತಕ್ಕಂಥದ್ದು ವರ್ತನೆಯ ಅಧ್ಯಯನವಾಗಿದೆ. ಹಾಗಾದ್ರೆ ಪ್ರಸ್ತುತ ಮನೋವಿಜ್ಞಾನವನ್ನು ನಾವು ವರ್ತನೆಯ ಅಧ್ಯಯನವಾಗಿದೆ ಅಂತ ಕರಿತೀವಿ. ಈ ಸ್ವರೂಪವನ್ನು ನಮಗೇನ್ ಪಾತ್ರ ಅರ್ಥ ಆಗ್ಬೇಕು. ಈ ಸ್ವರೂಪ ಇದೇ ರೀತಿ ಹಂತ ಹಂತವಾಗಿ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡಿದೆ ಅಂತೇಳಿ ಅರ್ಥೈಸ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ವರ್ತ್ ಅಂತೇಳಿ ನೋಡ್ತೀವಿ ನಾವು. ವ್ಯಕ್ತಿ ಏನ್ ಪಾತ್ರ ಈ ತನ್ನ ಸ್ವರೂಪವನ್ನು ಹಿಂಗ್ ಬದಲಾಯಿಸಿಕೊಂಡಿದೆ ಅಂತೇಳಿ ಅರ್ಥೈಸ್ತಾನ. ಹಾಗಾದ್ರೆ ವುಡ್ವರ್ತ್ ಈ ವ್ಯಾಖ್ಯಾನವನ್ನ ಮಾಡಿದ್ದಾನೆ. ನೆಕ್ಸ್ಟ್ ಮನೋವಿಜ್ಞಾನವನ್ನ ತತ್ವಶಾಸ್ತ್ರದ ಒಂದು ಭಾಗವಾಗಿ ಏನ್ ಪಾತ್ರ ಅಧ್ಯಯನ ಮಾಡಲಾಗಿತ್ತು. ಮನೋವಿಜ್ಞಾನವನ್ನ ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗಿತ್ತು. ಮನೋವಿಜ್ಞಾನವು ಒಂದು ವರ್ತನಾ ವಿಜ್ಞಾನವಾಗಿದೆ. ಹಾಗಾದ್ರೆ ಪ್ರಸ್ತುತ ದಿನಗಳಲ್ಲಿ ಮನೋವಿಜ್ಞಾನವು ಒಂದು ವರ್ತನೆಯ ವಿಜ್ಞಾನವಾಗಿದೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಶಾಖೆಯಾಗಿದೆ. ಹೌದು, ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಅನ್ವಯಿಕ ಶಾಖೆಯಲ್ಲಿ ಬರ್ತಕ್ಕಂಥ ಶಾಖೆ. ಹಾಗಾದ್ರೆ ಕೆಲಸ ಏನು ಅಂತಂದ್ರೆ ಕಲಿಕಾ ಪ್ರಕ್ರಿಯೆಗಳು ಮತ್ತು ಬೋಧನೆಗೆ ಸಂಬಂಧಿಸಿದಂತ ಮನೋವೈಜ್ಞಾನಿಕ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಯಾವುದು ಶೈಕ್ಷಣಿಕ ಮನೋವಿಜ್ಞಾನ? ಕಲಿಕೆಗೆ ಅಡ್ಡಿಯುಂಟು ಮಾಡ್ತಕ್ಕಂಥ ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಕುರಿತು ಅಥವಾ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಬೋಧನಾ ಕಲಿಕಾ ವಿಧಾನಗಳ ಕುರಿತು, ಸೊ ಇವುಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ನಾವು ನೋಡ್ತೀವಿ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ಕಂಟೆಂಟ್ ಯಾವುದು ಅಂತಂದ್ರೆ ಮನೋವಿಜ್ಞಾನದ ಶಾಖೆಗಳು ಅಂತ ಬರ್ತವೆ. ಮನೋವಿಜ್ಞಾನದ ಶಾಖೆಗಳು ಅಂದ್ರೆ ಇಟ್ ಮೀನ್ಸ್ ಏನ್ ಪಾತ್ರ ಮನೋವಿಜ್ಞಾನ ಯಾವ ರೀತಿ ವ್ಯಾಪ್ತಿಯನ್ನ ಹೊಂದಿದೆ. ಇಲ್ಲಿ ಮುಖ್ಯವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಮನೋವಿಜ್ಞಾನದಲ್ಲಿ ನಾವು ಅಪ್ಲೈಡ್ ಸೈಕಾಲಜಿ ಮತ್ತೆ ಪ್ಯೂರ್ ಸೈಕಾಲಜಿ ಅಂತೇಳಿ ನೋಡ್ತೀವಿ. ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ ಅಂತೇಳಿ. ಶುದ್ಧ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಶಾಖೆಗಳೇ ಬೇರೆ, ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಶಾಖೆಗಳೇ ಬೇರೆ. ಅನ್ವಯಿಕ ಮನೋವಿಜ್ಞಾನ, ಶುದ್ಧ ಮನೋವಿಜ್ಞಾನ ಎರಡರ ಮೇಲೆ ಏನ್ ಪಾತ್ರ ಬಹಳಷ್ಟು ಹಿಂದೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಶುದ್ಧ ಮನೋವಿಜ್ಞಾನದಲ್ಲಿ ಯಾವ ಶಾಖೆಗಳು ಏನನ್ನ ಅಧ್ಯಯನ ಮಾಡ್ತಾ ಅಂತ ಕೇಳಿದ್ರ, ಅನ್ವಯಿಕ ಮನೋವಿಜ್ಞಾನದಲ್ಲಿ ಮುಖ್ಯವಾಗಿ ನಮ್ಮ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಏನಿದೆಯಲ್ಲ ಅದು ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರುತ್ತೆ ಅಂತೇಳಿ ನಮ್ಗೆ ಅರ್ಥ ಆಗಿರ್ಬೇಕು. ಹಾಗಾದ್ರೆ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಶಾಖೆಗಳು ಮೊದಲನೇ ಶಾಖೆ ಯಾವುದು ಅಂತಂದ್ರೆ ಅದು ಸಾಮಾನ್ಯ ಮನೋವಿಜ್ಞಾನ ಅಂತೇಳಿ ನೋಡ್ತೀವಿ. ಈ ಸಾಮಾನ್ಯ ಮನೋವಿಜ್ಞಾನ ಏನನ್ನ ಅಧ್ಯಯನ ಮಾಡುತ್ತೆ ಅಂತ ಕೇಳಿದ್ರೆ, ಒಂದು ಮನೋವಿಜ್ಞಾನದ ಮೂಲ ತತ್ವಗಳ ಕುರಿತು ಅಧ್ಯಯನ ಮಾಡುತ್ತೆ. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಸಂವೇಗ, ಕಲಿಕೆ, ಅಭಿಪ್ರೇರಣೆ, ಗ್ರಹಿಕೆ, ಸಂವೇದನೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಹಾಗಾದ್ರೆ ಹಿಂಗೇನಾದ್ರೂ ನಮ್ಗೆ ಕ್ವಶನ್ ಬಂದ್ರ ಸೊ ಏನು ಗೊತ್ತಾಗಲ್ಲ. ಹಾಗಾದ್ರೆ ಸಂವೇಗಗಳು ಅಂದ್ರೆ ಏನು? ಒಂದು
ಆ ಜೀವಿ ಹೊರಗೆ ಹಾಕ್ತಕ್ಕಂಥ ಭಾವನೆಗಳು, ಕೋಪ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಆಗಿರ್ಬೋದು, ಉದ್ವೇಗ ಆಗಿರ್ಬೋದು, ಇವುಗಳಿಗೆ ನಾವು ಸಮೇಗ ಅಂತ ಕರಿತೀವಿ. ಸ್ನೇಹಿತರೆ, ಸೈಕಾಲಜಿ ಒಳಗ ಅಥವಾ ಶೈಕ್ಷಣಿಕ ಒಳಗ ಹೆಚ್ಚಿನ ಅಂಕಗಳು ನಿಮಗೆ ಬರಬೇಕು ಅಂತಂದ್ರೆ ಮುಖ್ಯವಾಗಿ ಏನು ಸೈಕಾಲಜಿ ಪದಗಳದಾವಲ್ಲ, ಆ ಪದಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಇದು ಒಂದು ವಿಷಯದಲ್ಲಿ ಬರ್ತವೆ. ಸಮೇಗ ಅಂತಂದ್ರೆ ಒಂದು ಜೀವಿಯ ವಿಚಲಿತ ಸ್ಥಿತಿಯಲ್ಲಿ ಅಥವಾ ಒಂದು ಜೀವಿ ವಿಚಲಿತ ಸ್ಥಿತಿ ಅಂತೇಳಿ ಆಕ್ಚುಲ್ ಆಗಿ ಕರಿತೀವಿ ನಾವು. ಹಾಗಾದ್ರೆ ಕೋಪ, ಹರ್ಷ, ನಲಿವು ಇವೆಲ್ಲ ಏನ್ ಪಾತ್ರ ಸಮೇಗ ಅಂತ ಕರಿತೀವಿ. ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಯಾಕೆ ಸಾಮಾನ್ಯ ಮನೋವಿಜ್ಞಾನ. ಕಲಿಕೆಯ ಬಗ್ಗೆ ಏನ್ ಪಾತ್ರ ಅಧ್ಯಯನ ಮಾಡುತ್ತೆ, ಕಲಿಕೆಯ ವಿಫಲತೆ ಮತ್ತು ಸಫಲತೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಅಭಿಪ್ರೇರಣೆ, ಮೋಟಿವೇಶನ್ ಅಂತೇಳಿ ನಾವು ಏನ್ ಕರಿತೀವಿ, ಮೋಟಿವೇಶನ್ ಬಗ್ಗೆ. ಈಗ ತರಗತಿಯ ಒಬ್ಬ ಶಿಕ್ಷಕ ಮಕ್ಕಳಿಗೆ ಮೋಟಿವೇಶನ್ ಮಾಡ್ಲೇಬೇಕು. ಮೋಟಿವೇಶನ್ ಮಾಡಿದಾಗ ಏನ್ ಪಾತ್ರ, ತರಗತಿ ಏನಾಗುತ್ತೆ, ಕಲಿಕೆ ಏನಾಗುತ್ತೆ, ಪರಿಣಾಮಕಾರಿ ಆಗತ್ತೆ. ಆಮೇಲೆ ಗ್ರಹಿಕೆ, ಗ್ರಹಿಕೆ ಮಕ್ಕಳು ನೀವು ಅಂದ್ರೆ ಶಿಕ್ಷಕರಾದವರು ಎಷ್ಟು ಪರಿಣಾಮಕಾರಿ ಇರ್ತಕ್ಕಂಥ ಮಕ್ಕಳಿಗೆ ನೀವು ಕಲಿಸ್ತಾ ಇದ್ರಲ್ಲ, ಎಷ್ಟು ಗ್ರಹಿಕೆಯನ್ನು ಮಾಡ್ಕೋತಾ ಇದ್ದಾವ ಮಕ್ಕಳು ಅಂತೇಳಿ ಅದನ್ನ ಅಧ್ಯಯನ ಮಾಡ್ಬೇಕಾಗತ್ತೆ. ಸಂವೇದನೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಸೊ ಈ ಮೇಲಿನ ಎಲ್ಲವುಗಳ ಕುರಿತು ಅಂದ್ರೆ ಸಂವೇದನೆ, ಸಮೇಗ, ಅಭಿಪ್ರಾಯ, ಗ್ರಹಿಕೆ, ಸಂವೇದನೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಯಾಕೆ ಯಾವುದು ಅಂತ ಅವಾಗ ಮನೋವಿಜ್ಞಾನ ಯಾಕೆ ಯಾವುದು. ಹಾಗಾದ್ರೆ ಸ್ನೇಹಿತ ಯಾಕೆ ಯಾವುದು ಯಾಕೆ ಅಪಸಾಮಾನ್ಯ ಮನೋವಿಜ್ಞಾನ. ಅಪಸಾಮಾನ್ಯ ಮನೋವಿಜ್ಞಾನ ಯಾರನ್ನ ಕುರಿತು ಅಧ್ಯಯನ ಮಾಡುತ್ತೆ ಅಂದ್ರೆ, ಒಂದು ಅಪರಾಧಿಗಳ ಕುರಿತು ಅಧ್ಯಯನ, ಎರಡನೇದು ಬಾಲಾಪರಾಧಿಗಳ ಕುರಿತು ಅಧ್ಯಯನ ಮಾಡುತ್ತೆ, ಮೂರನೇದು ನರರೋಗಿಗಳ ಕುರಿತು ಅಧ್ಯಯನ ಮಾಡುತ್ತೆ, ನಾಲ್ಕನೇದು ಸಮಾಜ ದ್ರೋಹಿಗಳ ಕುರಿತು ಅಧ್ಯಯನ ಮಾಡುತ್ತೆ, ಐದನೇದು ಮಾನಸಿಕ ರೋಗಿಗಳ ವರ್ತನೆಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ. ಕೇವಲ ಅಧ್ಯಯನ ಮಾಡುದು, ಪಾಕಿಸ್ತಾನ ನೀಡುವುದಲ್ಲ. ಅಪಸಾಮಾನ್ಯ ಮನೋವಿಜ್ಞಾನದ ಶಾಖೆ ಯಾರು ಅಪರಾಧ ಮಾಡಿದಾರ, ಯಾರು ಬಾಲಾಪರಾಧಿ ಆಗಿದ್ರ, ಯಾರು ಮಾನಸಿಕವಾಗಿ ಸ್ವಲ್ಪ ಆ ಒಂದು ಇದರಿಂದ ತೊಳಲಾಡ್ತಾ ಇದ್ದಾರ, ಮತ್ತೆ ಅವರ ವರ್ತನೆಯಲ್ಲಿ ಅಂದ್ರೆ ಮಾನಸಿಕ ರೋಗಿಗಳ ವರ್ತನೆಗಳ ಕುರಿತು ಕೇವಲ ಅಧ್ಯಯನ ಮಾಡುತ್ತೆ. ಸೊ ಇದನ್ನ ಇಂಪಾರ್ಟೆಂಟ್ ನೋಡ್ರಿ ಈ ಶಾಖೆ. ಸೊ ಯಾರನ್ನ ಕುರಿತು, ಬಾಲಾಪರಾಧಿಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂತೇಳಿ ಕೇಳ್ಬಿಡ್ತಾನ. ಅವಾಗ ಏನ್ ಮಾಡ್ತಾರೆ, ಅಪಸಾಮಾನ್ಯ ಮನೋವಿಜ್ಞಾನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಮೂರನೇ ಶಾಖೆ ಯಾವುದು ಅಂತಂದ್ರೆ ವಿಭೇದಾತ್ಮಕ ಮನೋವಿಜ್ಞಾನ. ಸೊ ಈ ವಿಭೇದಾತ್ಮಕ ಮನೋವಿಜ್ಞಾನ ವ್ಯಕ್ತಿಯ ವೈಯಕ್ತಿಕ ಭಿನ್ನತೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಹಾಗಾದ್ರೆ ಆ ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಥವಾ ಅಳತೆ ಮಾಡ್ತಕ್ಕಂಥ ವಿಧಾನಗಳ ಕುರಿತು ಅಧ್ಯಯನ ಮಾಡುತ್ತೆ. ಆಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅಂತಂದ್ರೆ ಆಸಕ್ತಿ, ಮನೋಧೋರಣೆಗಳು. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವತ್ತಂದ್ರೆ ಆಸಕ್ತಿ, ಮನೋಧೋರಣೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಥವಾ ಮೂರನೇ ಶಾಖೆ ಅಂತೇಳಿ ಸೊ ಪ್ರಶ್ನೆಗಳನ್ನ ಯಾವ ರೀತಿ ಜಾಸ್ತಿ ಇರ್ತದ ಮೊದಲನೇ ಟಾಪಿಕ್ ಅಲ್ಲಿ ಅಥವಾ ಮನೋವಿಜ್ಞಾನವನ್ನು ಇನ್ನ ಶೈಕ್ಷಣಿಕ ಸನ್ನಿವೇಶದಲ್ಲಿ ವ್ಯಕ್ತಿ ವಿಕಾಸದ ಕ್ರಮಬದ್ಧವಾದ ಮಾಡುತ್ತೆ. ನೋಡಿ, ವಿಜ್ಞಾನದ ಮುಖ್ಯವಾಗಿರ್ತಕ್ಕಂಥ ತಿರುಳು ಏನು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಅವನ ಕ್ರಮಬದ್ಧವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ಯಾವುದು ಅಂತ. ನೆಕ್ಸ್ಟ್ ಮನೋವಿಜ್ಞಾನದ ವಾಕ್ಯಗಳು. ಸೊ ಇಲ್ಲಿ ಮನೋವಿಜ್ಞಾನದ ವಾಕ್ಯಗಳ ಕುರಿತು ಸಾಧ್ಯತೆ, ಬಟ್ ಮನೋವಿಜ್ಞಾನ ಅನ್ನುವಂಥದ್ದು ಏನಂತ ಹೇಳಿ ನಿಮ್ಗೆ ಅರ್ಥ ಆಗ್ಬೇಕಾಗತ್ತೆ. ಶಾರ್ಟ್ಕಟ್ ಆಗಿ ನಾವು ಸಂಕ್ಷಿಪ್ತವಾಗಿ ನೋಡಿದಾಗ ವುಡ್ವರ್ತ್ ಅವ್ರು ಏನ್ ಹೇಳ್ತಾರಂದ್ರೆ, ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ನಾವೇನು ಪ್ರತಿದಿನ ಪರಿಸರ ಮಾಡ್ತೀವಿ, ವೈಜ್ಞಾನಿಕವಾಗಿರ್ತಕ್ಕಂಥ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಕ್ರೋ ಮತ್ತು ಕ್ರೋ ಈ ವ್ಯಕ್ತಿ ಏನ್ ಹೇಳ್ತಾರಂತಂದ್ರೆ ಮಾನವನ ವರ್ತನೆಯ ಹಾಗೂ ಮಾನವೀಯ ಸಂಬಂಧಗಳು ಅಧ್ಯಯನ ಮಾಡ್ತಕ್ಕಂಥ ಮನೋವಿಜ್ಞಾನ ಶಾಖೆ ಯಾವುದು ಅಂದ್ರೆ ಮನೋವಿಜ್ಞಾನ. ಮಾನವನ ಸಂಬಂಧ ಮತ್ತು ಮಾನವೀಯ ಸಂಬಂಧ, ಮಾನವನ ವರ್ತನೆ ಮತ್ತು ಮಾನವೀಯ ಸಂಬಂಧಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂದ್ರೆ ಈ ವುಡ್ವರ್ತ್ ಮತ್ತು ಮಾರ್ಕಿಸ್ಟ್ ಇಬ್ರು ವ್ಯಕ್ತಿಗಳು ಜಂಟಿಯಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪರಿಸರಕ್ಕೆ ಸಂಬಂಧಿಸಿದಂತೆ ಮನುಷ್ಯನ
ಚಟುವಟಿಕೆಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಮನೋವಿಜ್ಞಾನ ಅಂತದ್ದು ವರ್ತನೆಯ ಧನಾತ್ಮಕವಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಅವ್ರು ಯಾರು ಅಂತಂದ್ರೆ ಈ ವ್ಯಾಟ್ಸನ್ ಅಂತಕ್ಕಂಥವ್ರು ಮನೋವಿಜ್ಞಾನ ಅನ್ನುವಂಥದ್ದು ಒಂದು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ. ಹಾಗಾದ್ರೆ ಇಲ್ಲೊಂದು ಕಾನ್ಸೆಪ್ಟ್ ಯಾಕೆ ತಗೊಂಬಂದ್ರೆ ಅಂದ್ರೆ ಸಮಾಜ ವಿದ್ರೋಹಿಗಳು, ನರರೋಗಿಗಳು ಮತ್ತು ಬಾಲಾಪರಾಧಿಗಳು, ಮಾನಸಿಕ ರೋಗಿಗಳ ವರ್ತನೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಖೆ ಯಾವುದು ಅಂತ ಕೇಳ್ತಾನ. ಅದಕ್ಕೆ ಅಪಸಾಮಾನ್ಯ ಕೇವಲ ಅವುಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತೆ ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥ ಶಾಖೆ ಎಲ್ಲಿದೆ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ ಮನೋವಿಜ್ಞಾನ ಮನೋವಿಜ್ಞಾನ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಏನು? ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಶಿಕ್ಷಣಕ್ಕ ಮನೋವಿಜ್ಞಾನವನ್ನ ಅನ್ವಯ ಮಾಡ್ಕೊಂಡಿವಿ, ಹಾಗಾಗಿ ಅದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ. ಹಾಗಾದ್ರೆ ಸ್ನೇಹಿತರೆ ಇದಕ್ಕ ಅರ್ಥ ಏನು ಅಂತ ಹೇಳಿದಾಗ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಸೊ ಈ ಮುಂಚೆ ಹೇಳಿದ್ದೀನಿ. 3 ಮುಖ್ಯವಾಗಿರ್ತಕ್ಕಂಥ ಪಿತಾಮಹರನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಒಂದು ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿ ಹೇಳ್ಬೇಕಾಗತ್ತೆ, ಅಥವಾ ಸಾಂಪ್ರದಾಯಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ವಿಲ್ ಹೆಲ್ಮ್ ಓಂಟ್ ಅಂತ ಹೇಳ್ಬೇಕಾಗತ್ತೆ, ಏನ್ ಪಾತ್ರ ಜರ್ಮನಿ ದೇಶದವರು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಎಲ್ ಥಾರ್ನ್ಡೈಕ್ ಅಂತ ಹೇಳ್ಬೇಕಾಗತ್ತೆ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳನ್ನ ನಾವು ಗಮನಿಸಿದಾಗ ಸ್ಕಿನ್ನರ್ ಅಂತೇಳಿ ನಾವು ಮೊದಲನೇ ವ್ಯಕ್ತಿಯನ್ನು ತೆಗೆದುಕೊಂಡಾಗ ಈ ವ್ಯಕ್ತಿ ಏನ್ ಹೇಳ್ತಾರಂದ್ರ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ. ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಇಷ್ಟ ಅರ್ಥ ಮಾಡ್ಕೊಳ್ಳಿ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮನೋವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಮನೋವಿಜ್ಞಾನದ ಶಾಖೆ ಯಾವುದು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಕಲಿಕಾ ಪ್ರಕ್ರಿಯೆ ಇರ್ತಾವ ಅವುಗಳಿಗೆ ಆಹಾರವನ್ನು ಯಾವುದು ಅಂತಂದ್ರೆ ನೆಕ್ಸ್ಟ್ ಫೀಲ್ ಅಂತಕ್ಕಂಥ ವ್ಯಕ್ತಿ. ಮನೋವಿಜ್ಞಾನವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತೆ. ಮನೋವಿಜ್ಞಾನವು ಶಿಕ್ಷಣವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಪ್ರಮುಖ ಅಂಶಗಳು ಅಂತ ಪ್ರಮುಖ ಅಂಶಗಳು ಶೈಕ್ಷಣಿಕ ಮನೋವಿಜ್ಞಾನ ವ್ಯಕ್ತಿಯ ವರ್ತನೆಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ. ಇದನ್ನ ನಾವೇನ್ ಪಾತ್ರ ಅರ್ಥ ಮಾಡ್ಕೋಬೇಕು. ಶೈಕ್ಷಣಿಕ ಮನೋವಿಜ್ಞಾನ ವ್ಯಕ್ತಿಯ ಅಥವಾ ಮಗು ತೋರ್ತಕ್ಕಂಥ ವರ್ತನೆಗಳ ಕುರಿತು ಅಧ್ಯಯನ ಮಾಡುತ್ತೆ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ಮಾರ್ಗದರ್ಶಿಯಾಗಿದೆ. ಇದು ಬಹಳಷ್ಟು ಮಹತ್ವ. ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಶಿಕ್ಷಕರಿಗೆ ಮಾರ್ಗದರ್ಶಿಯಾಗಿದೆ. ಯಾವ ಬೋಧನಾ ವಿಧಾನಗಳನ್ನು ತರಗತಿಯಲ್ಲಿ ಅಪ್ಲೈ ಮಾಡ್ಕೋಬೇಕು ಮತ್ತು ಮಕ್ಕಳಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ನೀವು ನಿವಾರಣೆ ಮಾಡಬೇಕು, ಅಥವಾ ಇನ್ನು ಶೈಕ್ಷಣಿಕ ಕಾರ್ಯಕ್ರಮಗಳು ಏನದವಲ್ಲ ಯಾವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅನ್ನುವಂಥದ್ದನ್ನ ಶಿಕ್ಷಕರಿಗೆ ಏನ್ ಪಾತ್ರ, ಇದೊಂದು ಮಾರ್ಗದರ್ಶಿ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಏನ್ ಶೈಕ್ಷಣಿಕ ಮನೋವಿಜ್ಞಾನ ಇದೆಯಲ್ಲ ಇದರ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿ ಬಂದಿರತಕ್ಕಂಥ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆ ಯಾವುದು ಅಂತಂದ್ರೆ ಕೇಂದ್ರಿತ ಶಿಕ್ಷಣ ಅಂತ ಕರಿತೀವಿ. ಕೇಂದ್ರಿತ ಶಿಕ್ಷಣದಲ್ಲಿ ಯಾವ ಮಕ್ಕಳನ್ನ ಏನ್ ಪಾತ್ರ ನೀವು ಟಚ್ ಮಾಡಂಗಿಲ್ಲ, ತೆಗೆಯಂಗಿಲ್ಲ. ಮಕ್ಕಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಏನ್ ಪಾತ್ರ ಪಾಠ ಬೋಧನೆ ಮಾಡಬೇಕಾಗತ್ತೆ. ಈ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿ ಬಂದಿರತಕ್ಕಂಥ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆ ಅಂತೇಳಿ ನಾವು ಇದನ್ನ ಭಾವಿಸ್ತೀವಿ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಏನು ಅಂತಂದ್ರೆ ಶೈಕ್ಷಣಿಕ ಗುರಿಗಳನ್ನ ಸಾಧಿಸಲು ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಯೋಜಿಸಬೇಕು. ಅಂದ್ರೆ ಶೈಕ್ಷಣಿಕ ಗುರಿಗಳನ್ನ ಸಾಧಿಸಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿದೆ. ನೆಕ್ಸ್ಟ್ ಶಿಕ್ಷಣಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ. ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಯಾವ ಕೊಡುಗೆಯನ್ನು ಏನ್ ಪಾತ್ರ, ಶಿಕ್ಷಣಕ್ಕೆ ಏನೇನು ಯೂಸ್ ಆಗತ್ತೆ, ಏನು ಉಪಯೋಗ ಆಗತ್ತೆ ಅಂತ ಫಸ್ಟ್ ಪಾಯಿಂಟ್ ಬರೋಣ ಸ್ನೇಹಿತರೆ. ಮುಖ್ಯವಾಗಿರ್ತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳ ಕುರಿತು ಅರ್ಥ ಮಾಡಿಕೊಳ್ಳಲು ಶಿಕ್ಷಕನಿಗೆ ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ವಿಕಾಸದ ಪರಿಕಲ್ಪನೆ ಏನ್ ಪಾತ್ರ ಅರ್ಥ ಆಗಬೇಕಾಗತ್ತೆ. ಪರಿಕಲ್ಪನೆಗಳು ಅರ್ಥ ಆದ್ರೆ ಮಾತ್ರ
ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣ ಮೂಡಿಸ್ಲಿಕ್ಕೆ ಶಿಕ್ಷಕನಿಗೆ ಸಹಾಯಕ ಆಗತ್ತೆ. ಹಾಗಾಗಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಟಾಪಿಕ್ ಐತಲ್ಲ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಬೆಳವಣಿಗೆ ಮತ್ತು ವಿಕಾಸ, ಮಗುವಿನ ಬೆಳವಣಿಗೆ ಮತ್ತು ಅದರ ಜೊತೆಗೆ ವಿಕಾಸ ಎರಡು ಏನ್ ಪಾತ್ರ ಒಂದಕ್ಕೊಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದಾವ. ಹಾಗಾದ್ರೆ ಇವುಗಳ ಕುರಿತು ಶಿಕ್ಷಕನಿಗೆ ಜ್ಞಾನ ತುಂಬಾ ಮುಖ್ಯ ಆಗತ್ತೆ. ಎರಡನೇ ಪಾಯಿಂಟ್ ಏನಂದ್ರೆ, ತರಗತಿಯ ಕಲಿಕೆಯ ಸ್ವರೂಪವನ್ನ, ತರಗತಿಯ ಕಲಿಕಾ ಮಟ್ಟ ಯಾವ ರೀತಿ, ಅದರ ಸ್ವರೂಪ ಯಾವ ರೀತಿ ಐತಿ ಅನ್ನೋದು ಶಿಕ್ಷಕರಿಗೆ ಜ್ಞಾನ ಬೇಕಾಗತ್ತೆ ಅಂತೇಳಿ. ನೆಕ್ಸ್ಟ್ ಪಾಯಿಂಟ್, ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನ ತಿಳಿದುಕೊಳ್ಳಲು. ಈಗ ಒಂದು ಬೋಧನಾ ವಿಧಾನ ಒಂದೇ ಮಗುವಿಗೆ ಏನ್ ಪಾತ್ರ, ಒಂದು ಮಗುವಿಗೆ ಅಪ್ಲೈ ಆಗಬಹುದು, ಇನ್ನೊಂದು ಮಗುವಿಗೆ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಶಿಕ್ಷಕನಿಗೆ ಹಲವಾರು ಬೋಧನಾ ವಿಧಾನಗಳ ಜ್ಞಾನ ಇರುತ್ತೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ವೈಯಕ್ತಿಕ ಭಿನ್ನತೆಗಳನ್ನ ಅರ್ಥ ಮಾಡಿಕೊಳ್ಳಲು. ತರಗತಿಯಲ್ಲಿ ಸಾಕಷ್ಟು ಹಿನ್ನೆಲೆಯಿಂದ ಬಂದಿರತಕ್ಕಂತ ಮಕ್ಕಳು ಇರ್ತಾವ. ಸೊ ವಿವಿಧ ಹಿನ್ನೆಲೆಯಿಂದ ಬಂದಿರತಕ್ಕಂತ ಮಕ್ಕಳ ವೈಯಕ್ತಿಕ ಹಿನ್ನೆಲೆಗಳು ಏನ್ ಪಾತ್ರ ಬೇರೆ ಇರ್ತಾವ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನ್ ಪಾತ್ರ ವೈಯಕ್ತಿಕ ನಾವು ನೋಡ್ತೀವಿ. ನನ್ನಲ್ಲಿದ್ದಂತ ಭಾವನೆಗಳು ಬೇರೆಯವ್ರಲ್ಲಿ ಏನ್ ಪಾತ್ರ ಇರ್ಲಿಕ್ಕಿಲ್ಲ, ಬೇರೆಯವ್ರಲ್ಲಿದ್ದಂತ ಭಾವನೆಗಳು ಮತ್ತೊಬ್ಬರಲ್ಲಿ ಏನ್ ಪಾತ್ರ ಇರ್ಲಿಕ್ಕಿಲ್ಲ. ಹಾಗಾಗಿ ಈ ಪ್ರತಿಯೊಂದು ಮಗುವಿನಲ್ಲಿ ನಾವು ಏನ್ ಪಾತ್ರ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇವುಗಳ ಕುರಿತು ಇವುಗಳ ಒಂದು ಜ್ಞಾನ ಏನ್ ಪಾತ್ರ ಶಿಕ್ಷಕರಿಗೆ ಬೇಕಾಗತ್ತೆ ಅಂತ. ಇನ್ನ ಮಾನಸಿಕ ಆರೋಗ್ಯದ ಜ್ಞಾನವನ್ನ ಪಡೆಯಲು. ಸೊ ಮಾನಸಿಕ ಆರೋಗ್ಯದ ಕಲಿಕೆ ಆಗ್ಬೇಕಂದ್ರೆ ಮುಖ್ಯವಾಗಿ ಮಕ್ಕಳ ಮಾನಸಿಕ ಜ್ಞಾನ ಅಥವಾ ಶಿಕ್ಷಕರ ಒಂದು ಆಗಿರ್ಬೇಕಾಗತ್ತೆ. ಮುಖ್ಯವಾಗಿ ಇಲ್ಲಿ ಮಕ್ಕಳ ಮಾನಸಿಕ ಏನ್ ಪಾತ್ರ ಶಿಕ್ಷಕ ಅರ್ಥ ಮಾಡಿಕೊಳ್ಬೇಕು. ನೆಕ್ಸ್ಟ್, ಸೂಕ್ತ ಪಠ್ಯಕ್ರಮವನ್ನು ರಚಿಸಲು. ಯಾವ ಮಕ್ಕಳಿಗೆ, ಯಾವ ತರಗತಿಯ ಮಕ್ಕಳಿಗೆ ಎಂತ ಒಂದು ಪಠ್ಯಕ್ರಮ ಆಯೋಜನೆ ಮಾಡಬೇಕು, ಅವರ ಕಲಿಕಾ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಏನ್ ಪಾತ್ರ ಪಠ್ಯಕ್ರಮವನ್ನು ನಾವು ರಚನೆ ಮಾಡಬೇಕಾಗತ್ತೆ, ಇಡಬೇಕಾಗತ್ತೆ. ನೆಕ್ಸ್ಟ್, ಕಲಿಕೆಯ ಫಲದ ಮೌಲ್ಯಮಾಪನ. ವರ್ಷವಿಡೀ ಏನ್ ಪಾತ್ರ ಶಿಕ್ಷಕ ಪಾಠ ಬೋಧನೆಯನ್ನು ಮಾಡಿರ್ತಾನ. ಒಟ್ಟಾರೆ ಏನ್ ಪಾತ್ರ ಕೊನೆಯದಾಗಿ ಒಂದು ಮೌಲ್ಯಮಾಪನ ಅನ್ನೊಂದಿರುತ್ತೆ. ಕಲಿಕೆಯ ಮೌಲ್ಯಮಾಪನ ಅಥವಾ ಬೋಧನೆಯ ಸಫಲತೆ ಮತ್ತು ವಿಫಲತೆಗಳನ್ನ ಏನ್ ಪಾತ್ರ ಮೌಲ್ಯಮಾಪನ ಮಾಡುವುದನ್ನ ಶೈಕ್ಷಣಿಕ ಹೇಳಿಕೊಡುತ್ತೆ. ನೆಕ್ಸ್ಟ್, ಮಕ್ಕಳ ಶಿಕ್ಷಣಕ್ಕಾಗಿ ವಿಶಿಷ್ಟ ಮಕ್ಕಳು ಅಂತಂದ್ರೆ ಈಗ ಹ್ಯಾಂಡಿಕ್ಯಾಪ್ ಮಕ್ಕಳು, ದೋಷವುಳ್ಳಂತ ಮಕ್ಕಳು, ಶ್ರವಣ ದೋಷವುಳ್ಳಂತ ಮಕ್ಕಳು, ಆ ಮಕ್ಕಳಿಗೆ ನಾವು ನೀಡಲು ಶಿಕ್ಷಕರಿಗೆ ಮಾರ್ಗದರ್ಶನವಂತದ್ದು. ನೆಕ್ಸ್ಟ್, ಸಮೂಹಗತಿ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು. ಈಗ ನೋಡಿ, ತರಗತಿ ಅನ್ನುವಂಥದ್ದು ಏನ್ ಪಾತ್ರ ಒಂದು ಅದೊಂದು ಸಮೂಹ ಅಂತೇಳಿ ನಾವು ಕರಿತೀವಿ. ಅಲ್ಲಿ ಗತಿಶಾಸ್ತ್ರ ಅಂದ್ರೆ ಸಾಕಷ್ಟು ಮಕ್ಕಳ ಒಂದು ಯಾವ ಮಕ್ಕಳು ಯಾವ ಒಂದು ಸ್ಟೇಜಸ್ ಅಲ್ಲಿ ಇದೆ, ಯಾವ ಮಗು ನಾಯಕತ್ವವನ್ನು ಗುಣವನ್ನು ಹೊಂದಿದೆ, ಮಕ್ಕಳ ವರ್ತನೆಗಳು ಏನು, ಆ ಒಂದು ವರ್ತನೆಗಳ ಜ್ಞಾನ ಆಗತ್ತೆ. ಅದನ್ನು ಕೊಡ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ನಾವು ನೋಡ್ತೀವಿ. ಧನಾತ್ಮಕ ಧೋರಣೆಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಲು. ಪ್ರತಿ ಪಾಠ ಬೋಧನೆ ಮಾಡ್ಬೇಕಂದ್ರೆ ಶಿಕ್ಷಕ ಮಕ್ಕಳಿಗೆ ಏನ್ ಪಾತ್ರ ಮೋಟಿವೇಶನ್ ಮಾಡ್ತಕ್ಕಂಥದ್ದು ಅವನ ಒಂದು ಜವಾಬ್ದಾರಿ. ಹಾಗಾಗಿ ಧನಾತ್ಮಕ ಧೋರಣೆಯನ್ನ ಬೆಳೆಸಲು ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್, ಮನೋವಿಜ್ಞಾನದ ವಿಧಾನಗಳು ಅಂತೇಳಿ ಬರ್ತಾವ ಸ್ನೇಹಿತರೆ. ಒಬ್ಬ ಶಿಕ್ಷಕ ಪರಿಣಾಮಕಾರಿ ಆಗಿರ್ತಕ್ಕಂಥ ಒಂದು ಜ್ಞಾನವನ್ನ ಮಕ್ಕಳಿಗೆ ನೀಡಬೇಕು ಅಂತಂದ್ರೆ ಅದು ಒಂದು ವಿಧಾನವನ್ನ ಬಳಕೆ ಮಾಡ್ಕೊಂಡ್ರೆ ಆಗಲ್ಲ. ಅಲ್ಲಿ ಹಲವಾರು ವಿಧಾನಗಳನ್ನ ಬಳಕೆ ಮಾಡಿಕೊಂಡು ಪ್ರತಿ ವಿದ್ಯಾರ್ಥಿಯನ್ನ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಪರಿಣಾಮಕಾರಿ ಇರ್ತಕ್ಕಂಥ ಜ್ಞಾನವನ್ನ ಮಕ್ಕಳಿಗೆ ನೀಡಬೇಕಾಗತ್ತೆ. ಮುಖ್ಯವಾಗಿ ಸಾಕಷ್ಟು ಪ್ರಶ್ನೆಗಳು ಈ ವಿಧಾನದ ಮೇಲೆ ಬಂದಿದ್ದಾವೆ. ಇವುಗಳನ್ನ ಚೆನ್ನಾಗಿ ಏನ್ ಪಾತ್ರ ಶಿಕ್ಷಕ ಅರ್ಥ ಮಾಡಿಕೊಳ್ಬೇಕು. ಮನೋವಿಜ್ಞಾನದ ವಿಧಾನಗಳು ಅಂತೇಳಿ ನಾವು ನೋಡಿದಾಗ ಮುಖ್ಯವಾಗಿ ಇಲ್ಲಿ 5 ವಿಧಾನಗಳು ಮುಖ್ಯ. ಒಂದು ಅಂತರಾವಲೋಕನ ಪದ್ಧತಿ, ಎರಡನೇದು ವೀಕ್ಷಣಾ ಪದ್ಧತಿ, ಮೂರನೇದು ಕೇಸ್ ಸ್ಟಡಿ ವ್ಯಕ್ತಿ ಅಧ್ಯಯನ ಅಂತೇಳಿ ಕರಿತೀವಿ, ನಾಲ್ಕನೇದು ಪ್ರಾಯೋಗಿಕ ಅಧ್ಯಯನ, ಐದನೇದು ಸಮೀಕ್ಷಾ ವಿಧಾನ, 6 ಸಂದರ್ಶನ, 7 ಪರೀಕ್ಷಾ ವಿಧಾನ. ಅಂದ್ರೆ ಮುಖ್ಯವಾಗಿ ನಾವು 7 ವಿಧಾನಗಳನ್ನ ಮನೋವಿಜ್ಞಾನದ ವಿಧಾನಗಳನ್ನ 7 ವಿಧಾನಗಳು ನೋಡ್ತೀವಿ. 5 ವಿಧಾನಗಳು ಮುಖ್ಯ. ಸೊ ಈ 5 ವಿಧಾನಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಆಗತ್ತೆ. ವಿಧಾನಗಳ ಕುರಿತು ಒಂದು ವಿಧಾನಗಳನ್ನ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಯಾವ ರೀತಿ ನಾವು ಕಲಿಬಹುದು. ಫಸ್ಟ್ ಮೊದಲನೇದಾಗಿ ಬರ್ತಕ್ಕಂಥ ವಿಧಾನ ಯಾವುದು ಅಂತಂದ್ರೆ ಅಂತರ ಅವಲೋಕನ ಪದ್ಧತಿ. ಅಂತರ ಅವಲೋಕನ ಪದ್ಧತಿ, ಇದಕ್ಕೆ ಇಂಟ್ರಾಸ್ಪೆಕ್ಷನ್ ಅಂತೇಳಿ ನಾವೇನ್ ಕರಿತೀವಿ. ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಟಿಶ್ನರ್ ಅಂತೇಳಿ ನಾವು ನೋಡ್ತೀವಿ. ಅಂದ್ರೆ ಇದನ್ನ ಜಾರಿಗೊಳಿಸ್ತಕ್ಕಂಥವ್ರು, ಇದನ್ನ ಪಿತಾಮಹ ಯಾರು ಅಂತಂದ್ರೆ. ಹಾಗಾದ್ರೆ ಅಂತರಾವಲೋಕನ ಪದ್ಧತಿಯ
ಈರುಳ್ಳಿ ಏನಾಗೈತಿ, ಇದರ ಅರ್ಥ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನ ತಾನೇ ಒಳಹೊಕ್ಕು ಮನೋವಿಜ್ಞಾನದ ವಿಧಾನಗಳಲ್ಲಿ ಸರಳ ಮತ್ತು ಪ್ರಾಚೀನ ಮತ್ತು ಏಕೈಕ ಮನೋವಿಜ್ಞಾನ. ಹಾಗಾದ್ರೆ ಸ್ನೇಹಿತರೆ, ಇದೊಂದು ಅತ್ಯಂತ ಹಳೆಯ ಪದ್ಧತಿ ಅಂತ ನೋಡಿದೀವಿ. ಇದು ಸ್ವಯಂ ವೀಕ್ಷ ತನ್ನ ಮಾನಸಿಕ ಭಾವನೆಗಳು, ತನ್ನ ಮಾನಸಿಕ ಮನಸ್ಥಿತಿಗಳನ್ನ, ತನ್ನ ಭಾವನೆಗಳನ್ನ ತಾನೇ ಒಳಹೊಕ್ಕು ನೋಡ್ಕೊಳ್ತಕ್ಕಂಥ ವ್ಯಕ್ತಿನಿಷ್ಠ ವಿಧಾನ ಇದು. ಇದು ಅತ್ಯಂತ ಹಳೆಯ ಪದ್ಧತಿ. ಯಾವುದೇ ರೀತಿ ಖರ್ಚು ವೆಚ್ಚಗಳಿಲ್ಲ. ಬೇಕಾದ್ರೆ ಏನ್ ಪಾತ್ರ ನಾವು ನಮ್ಮ ಮಾನಸಿಕ ಸ್ಥಿತಿಗಳನ್ನ ನಾವೇ ಏನ್ ಪಾತ್ರ ವರದಿ ಮಾಡ್ಕೋಬಹುದು. ಹಾಗಾದ್ರೆ ತನ್ನನ್ನು ತಾನು ಒಳಹೊಕ್ಕು ನೋಡ್ಕೊಳ್ತಕ್ಕಂಥ ಪದ್ಧತಿ ಯಾವುದು ಅಂತೇಳಿ ಕೇಳಿದ್ರೆ ಅದಕ್ಕೆ ಅಂತರಾವಲೋಕನ ಪದ್ಧತಿ ಅತ್ಯಂತ ಹಳೆಯ ಪದ್ಧತಿ, ವಿಜ್ಞಾನದಲ್ಲಿ ಏಕೈಕ ಪದ್ಧತಿ. ಸೊ ನೆಕ್ಸ್ಟ್ ಹೋಗೋಣ ಈ ಒಂದು ಅಂತರಾವಲೋಕನ ಪದ್ಧತಿ ಏನಿದೆಯಲ್ಲ, ಸೊ ಇದು ನಮ್ಮ ಮಾನಸಿಕ ಚಟುವಟಿಕೆಗಳನ್ನ ನಾವೇ ಮಾನಸಿಕವಾಗಿ ನಮ್ಮ ಮಾನಸಿಕ ಚಟುವಟಿಕೆಗಳನ್ನ ನಾವೇ ಮಾನಸಿಕವಾಗಿ ಒಳಹೊಕ್ಕು ನೋಡ್ಕೊಳ್ತಕ್ಕಂಥ ಅತ್ಯಂತ ಹಳೆಯ ಮತ್ತು ಸರಳ ಪದ್ಧತಿ ಅಂತೇಳಿ ನಾವು ಭಾವಿಸ್ತೀವಿ. ಇನ್ನ ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನ, ಈಗ ನಾನು ಪ್ರಜ್ಞೆಯಿಂದ ಪಾಠ ಮಾಡ್ತಾ ಇದ್ದೀನಿ, ನೀವು ಪ್ರಜ್ಞೆಯಿಂದ ಕೇಳ್ತಾ ಇದ್ರಿ. ಹಾಗಾದ್ರೆ ಇದು ಪ್ರಜ್ಞಾಸ್ಥಿತಿ. ಪ್ರಜ್ಞಾಸ್ಥಿತಿಯಲ್ಲಿ ನನ್ನ ಭಾವನೆಗಳನ್ನ, ನನ್ನ ಮನಸ್ಥಿತಿಗಳನ್ನ, ನನ್ನಲ್ಲಿರ್ತಕ್ಕಂಥ ಏನು ಅದು ಒಂದು ಚಟುವಟಿಕೆ ಐತಲ್ಲ, ನನ್ನ ಒಂದು ಭಾವನೆಗಳು ಏನಿದಾವಲ್ಲ, ನಾನೇ ಏನ್ ಪಾತ್ರ ವರದಿ ಮಾಡ್ತಾ ಹೋಗೋದು. ಇದೊಂದು ಅತ್ಯಂತ ಕ್ರಮಬದ್ಧವಾಗಿರ್ತಕ್ಕಂಥ ಸ್ವಯಂ ವೀಕ್ಷಣೆ ಮಾಡ್ಕೊಳ್ತಕ್ಕಂಥ ಪದ್ಧತಿ ಅಂತೇಳಿ ನಾವು ಇದು ಕರಿತೀವಿ. ಇನ್ನ ಈ ವಿಧಾನದ ಸಹಾಯದಿಂದ ವ್ಯಕ್ತಿಯು ತನ್ನ ಆಲೋಚನೆಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಪ್ರೇರಣೆಗಳ ಒಂದು ಸಂದರ್ಭದಲ್ಲಿ ಮಾನಸಿಕ ಪ್ರಕ್ರಿಯೆ ತಾನೇ ಏನ್ ಪಾತ್ರ ಒಳಹೊಕ್ಕು ನೋಡಿ ಆಲೋಚನೆಗಳ ಪ್ರೇರಣೆಗಳಾಗಿರ್ಬೋದು ತಾನೇ ಏನ್ ಪಾತ್ರ. ಈ ವಿಧಾನದಲ್ಲಿ ವ್ಯಕ್ತಿಯು ತನ್ನ ಭಾವನೆಗಳನ್ನ ವೀಕ್ಷಿಸುವ ಬಗ್ಗೆ ಏನ್ ಪಾತ್ರ ವರದಿಯನ್ನು. ಹಾಗಾದ್ರೆ ಗುಣ ಮತ್ತು ಅವಗುಣಗಳು ಗುಣ ಮತ್ತು ಅವಗುಣಗಳು. ಅಂತರಾವಲೋಕನ ಪದ್ಧತಿಯ ಗುಣ ಮತ್ತು ಅವಗುಣಗಳ ಮೇಲೆ ಸಾಕಷ್ಟು ಪ್ರಶ್ನೆ. ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನ ತಾನೇ ಒಳಹೊಕ್ಕು ನೋಡ್ಕೊಳ್ತಕ್ಕಂಥ ಮತ್ತು ಸರಳವಾಗಿರ್ತಕ್ಕಂಥ ಏಕೈಕ ಪದ್ಧತಿ ಯಾವುದು ಅಂತಂದ್ರೆ ಅಂತರಾವಲೋಕನ ಫಸ್ಟ್ನೇದು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಇದೊಂದು ಅತ್ಯಂತ ಮಿತವ್ಯಯಕಾರಿಯಾಗಿರ್ತಕ್ಕಂಥ ವಿಧಾನ. ಯಾವುದೇ ರೀತಿ ಖರ್ಚು ವೆಚ್ಚಗಳಿಲ್ಲ, ಯಾವುದೇ ಉಪಕರಣಗಳು ಬೇಕಾಗಿಲ್ಲ, ನಮ್ಮ ಮಾನಸಿಕ ಭಾವನೆಗಳನ್ನ ನಾವೇ ವರದಿ ಮಾಡ್ಲಿಕ್ಕೆ, ಹೌದಲ್ವಾ. ನೆಕ್ಸ್ಟ್ ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಿಕ್ಕೆ. ನೋಡಿ, ನಮ್ಮ ಭಾವನೆಗಳನ್ನ ಇನ್ನೊಬ್ರು ಏನ್ ಪಾತ್ರ ಹೇಳಿಸಿಕೊಳ್ಳೋದಕ್ಕಿಂತ ನಮ್ಮ ಭಾವನೆಗಳನ್ನ ನಾವೇ ಏನ್ ಪಾತ್ರ ಅಧ್ಯಯನ ಮಾಡಿಕೊಂಡು ನಮ್ಮ ವರ್ತನೆಯಲ್ಲಿ ಸುಧಾರಣೆ ಮಾಡಿಕೊಳ್ತಕ್ಕಂಥ ಅತ್ಯಂತ ಒಂದು ಸರಳವಾಗಿರ್ತಕ್ಕಂಥ ಪದ್ಧತಿ. ಎಷ್ಟೊಂದು ಚೆನ್ನಾಗಿದೆ ಇದು. ಯಾವುದೇ ರೀತಿ ಖರ್ಚು ವೆಚ್ಚಗಳಿಲ್ಲ, ಉಪಕರಣಗಳ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ವರ್ತನೆಗಳು ಯಾವ ರೀತಿ ಇದಾವ, ನಮ್ಮ ಭಾವನೆಗಳು ಯಾವ ರೀತಿ ಇದಾವ ಅನ್ನೋದನ್ನ ನಾವೇ ಏನ್ ಪಾತ್ರ ಸ್ವಯಂ ಆಗಿ ವೀಕ್ಷಣೆ ಮಾಡ್ಕೋಬಹುದು. ನಾವೇ ಅದನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ. ನೆಕ್ಸ್ಟ್ ಒಂದು ವಿಧಾನಕ್ಕೆ ಸ್ಥಳ ಮತ್ತು ಕಾಲಗಳ ಅವಶ್ಯಕತೆ ಇಲ್ಲ, ಎಲ್ಲಿ ಬೇಕಾದ್ರೂ ಮಾಡಬಹುದು. ನೆಕ್ಸ್ಟ್ ಶಿಕ್ಷಕ ತನ್ನ ಬೋಧನೆಯಲ್ಲಿನ ಸಫಲತೆ ಮತ್ತು ವಿಫಲತೆಗಳ ಕುರಿತು ಅಧ್ಯಯನ ಮಾಡ್ಕೋಬಹುದು. ನೋಡಿ, ವರ್ಷವಿಡೀ ಏನ್ ಪಾತ್ರ ನಾವು ಪಾಠ ಬೋಧನೆ ಮಾಡ್ತೀವಿ ಮಕ್ಕಳಿಗೆ, ಒಟ್ಟಾರೆ ಏನ್ ಪಾತ್ರ ಮೌಲ್ಯಮಾಪನ ಮಾಡ್ತೀವಿ. ಮೌಲ್ಯಮಾಪನದಲ್ಲಿ ಬರ್ತಕ್ಕಂಥ ಫಲಿತಾಂಶವನ್ನು ನೋಡ್ತೀವಿ ನಾವು. ನಮ್ಮ ಒಂದು ಬೋಧನೆಯಲ್ಲಿನ ಸಫಲತೆ ಮತ್ತು ವಿಫಲತೆಗಳು ನಾವು ಪರೀಕ್ಷೆಯನ್ನು ವಿಧಾನ ಯಾವುದು ಅಂತಂದ್ರೆ ಅವಲೋಕನ ಪದ್ಧತಿ. ಲಿಮಿಟ್ಸ್ ಅಂತ ಹೇಳಿ ನೋಡ್ತೀವಿ ಸ್ನೇಹಿತರೆ, ಲೂಪ್ ಲಿಮಿಟ್ಸ್. ಈ ವಿಧಾನಕ್ಕೆ ವಿಶ್ವಸನೀಯತೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂತಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಭಾವನೆಗಳು, ಆಲೋಚನೆಗಳು ನಾನೇ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಾನು ಏನ್ ಬೇಕಾದ್ರೂ ಹೇಳ್ಬೋದು. ಹಾಗಾದ್ರೆ ಇದನ್ನ ನಾವು ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂದ್ರೆ ಅಂತರಾವಲೋಕನದಿಂದ ಸಂಗ್ರಹಿಸಿದ ಮಾಹಿತಿ ವ್ಯಕ್ತಿಗತವಾಗಿರುತ್ತದೆ. ಸೊ ಇದು ವ್ಯಕ್ತಿಗತವಾಗಿರುತ್ತದೆ. ಒಬ್ಬ ವ್ಯಕ್ತಿಗೆ ಏನ್ ಬೇಕಾದ್ರೂ ಏನ್ ಪಾತ್ರ ಹೇಳ್ಬೋದು. ಹಾಗಾಗಿ ಇದು ವ್ಯಕ್ತಿಗತವಾಗಿರ್ತದೆ ಅಲ್ಲ ಅಂತೇಳಿ. ಹಾಗಾದ್ರೆ ಇದೊಂದು ಲೂಪ್. ನೆಕ್ಸ್ಟ್ ಈ ವಿಧಾನಕ್ಕೆ ವಯಸ್ಸಿನ ಇಲ್ಲ ಅಂತಲ್ಲ, ವಯಸ್ಸಿನ ವಿಧಾನ ವೈಜ್ಞಾನಿಕ ವಿಧಾನವಲ್ಲ. ವಯಸ್ಸಿನ ಮಿತಿ ಅಂತೇಳಿ ನಾವು ಯಾಕೆ ಕರಿತೀವಿ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಏನ್ ಪಾತ್ರ ಅಂತರಾವಲೋಕನ ಪದ್ಧತಿಯನ್ನು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕೆ ವಯಸ್ಸಿನ ಮಿತಿ. ಸ್ನೇಹಿತರೆ,
ಇವರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಸಂಬಂಧ ಸಾಕಷ್ಟು ವಿಚಾರಗಳನ್ನ ನಾವು ಅಧ್ಯಯನ ಮಾಡಿದ್ವಿ. ಮುಂದೆ ಮತ್ತೆ ಏನಪ್ಪಾ ಅಂದ್ರೆ ಕ್ಲಾಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸಾಕಷ್ಟು ಅಂದ್ರೆ ಅಪ್ಲೈಡ್ ಕ್ವಶನ್ಗಳು ಜಾಸ್ತಿ ಬರೋದ್ರಿಂದ ಮೋರ್ ದೆನ್ ನಮಗೆ ಅಪ್ಲೈಡ್ ಆಗೇ ಕಲಿಬೇಕು. ಸೊ ಈ ರೀತಿ ಚಾರ್ಟ್ಗಳ ಮುಖಾಂತರ ನಾವು ಮುಂದೆ ವರ್ಬಲ್ಸ್ ಅಂಡ್ ವರ್ಬಲ್ಸ್ ಅಂತ ಬಹಳಷ್ಟು ಸ್ಥಿರಾಂಶಗಳ ಬಗ್ಗೆ ನಾವು ನೋಡ್ರಿ. ಫಸ್ಟ್ ಟಾಪಿಕ್ ಅಲ್ಲಿ ನಾವು ಮುಖ್ಯವಾಗಿ ಒಂದು ಶೈಕ್ಷಣಿಕ ವಿಧಾನಗಳು ಮತ್ತೆ ಸಿದ್ಧಾಂತಗಳ ಮೇಲೆ ಮೋರ್ ದೆನ್ ಡೈರೆಕ್ಟ್ ಆಗಿ ಏನ್ ಪಾತ್ರ ಕ್ವಶನ್ ಪ್ರಾರಂಭ ಆಗಿದೆ.